ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತೇನಪ್ಪ ವಿಡಿಯೋ ಅಂದರೆ ಆಲ್ರೆಡಿ ತಮ್ಮನೇರಲ್ಲಿ ನೋಡಿರ್ತೀರಾ. ಇವತ್ತು ನನ್ನ ತಂಗಿ ಬರ್ತಡೇ. ನನ್ನ ತಂಗಿ ಬರ್ತಡೇನ ಹೆಂಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದನ್ನೆಲ್ಲ ತೋರಿಸ್ತೀನಿ. ಸೊ ಫಸ್ಟ್ ಟೈಮ್ ನಾನು ಅವಳ ಬರ್ತಡೇನ ಸೆಲೆಬ್ರೇಟ್ ಮಾಡ್ತಿರೋದು. ಮನೇಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನೇನು ಬೇಕೋ ಅದನ್ನೆಲ್ಲ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಮನೇಲೇ ಕೇಕ್ ಕಟ್ ಮಾಡ್ಸೋಣ ಅಂತ. ತುಂಬ ದೊಡ್ಡ ಸೆಲೆಬ್ರೇಷನ್ ಎಲ್ಲ ಏನಿಲ್ಲ, ಚಿಕ್ಕದಾಗಿ. ಆ್ಯಂಡ್ ಆಚೆ ಕಡೆ ಮಾಡ್ಸೋಣ ಅಂತ ಅಂದ್ಕೊಂಡೆ, ಬಟ್ ತುಂಬ ಓವರ್ ಆಗುತ್ತೆ ಆ್ಯಂಡ್ ದೊಡ್ಡ ಸೆಲೆಬ್ರೇಷನ್ ಎಲ್ಲ ಇಷ್ಟ ಆಗಲ್ಲ. ಸೊ ಮನೇಲೇ ಸಿಂಪಲ್ಲಾಗಿ ನಾವು ಡೆಕೋರ್ ಮಾಡಿ ನಮ್ಗೆ ಇಷ್ಟ ಆಗೋರಿಗೆ ಡೆಕೋರೇಷನ್ ಎಲ್ಲ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಇರುತ್ತಲ್ವ. ಸೊ ಅವ್ರಿಗೆ ಒಂಥರ ಸರ್ಪ್ರೈಸ್ ಕೊಡೋದ್ರಲ್ಲಿ ಇವಾಗ ಟೈಮು 12 ಆಗಿದೆ ಆಲ್ಮೋಸ್ಟ್. ಇವಾಗಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಲೇಟ್ ಆಗುತ್ತೆ, ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಮಾಡಬೇಕಲ್ಲ. ಸೊ ಅದು ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ. ಫಸ್ಟ್ ಟೈಮ್ ಡೆಕೋರ್ ಮಾಡ್ತಿದ್ದೀನಿ, ಅದಕ್ಕೆ ಬೇಗನೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದೇನೇನು ಪ್ರಾಡಕ್ಟ್ಸ್ ಎಲ್ಲ ನಾನು ಆರ್ಡರ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಅಮೌಂಟ್ ಎಷ್ಟಾಗುತ್ತೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಕೊನೆವರೆಗೂ ವಿಡಿಯೋನ ನೋಡಿ. ಲೆಟ್ ಸ್ಟಾರ್ಟ್. ಸೊ ಇದು ಕರ್ಟನ್ನು ಆರ್ಡರ್ ಮಾಡಿದೆ, ತುಂಬ ಚಿಕ್ಕದು ಬಂದಿದೆ. ಅದಕ್ಕೆ ನನ್ನ ಹತ್ರ ಈ ಥರ ನೆಟ್ಟಿತ್ತು, ವೇಸ್ಟ್ ಇಲ್ಲ, ನೆಟ್ಟು ನನ್ನ ಹತ್ರ ಎಕ್ಸ್ಟ್ರಾ ಇತ್ತು. ಅದನ್ನೇನಾದರೂ ಸೇರ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇ ಹಾರ್ಟ್ ಶೇಪ್ ಬಲೂನ್ ಥರ ಬರುತ್ತಲ್ಲ ಅದು. ಆ್ಯಂಡ್ ಸೇಮ್ ಎಲ್ಲ ಅದು ಬಲೂನ್ಸು ಕಮ್ಮಿ ಬಂದಿದೆ, ಕಮ್ಮಿಯಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 18 ಬಲೂನ್ಸ್ ಬಂದಿದೆ, ವೈಟು ರೆಡ್ಡು ಮಿಕ್ಸು. ಆ್ಯಂಡ್ ಈ ಥರ ಫೋಟೋಸ್ನ ನಾನು ಈ ಕ್ಲಿಪ್ಸಿಗೆ ಇಲ್ಲಿ ಸ್ಟಿಕ್ ಮಾಡ್ತೀನಿ. ಇಲ್ಲಿ ಸ್ಟಿಕ್ ಮಾಡಬೇಕು ಅಂತ ಅಲ್ಲಿ ಸ್ವಿಚ್ಚು ಹಾಕಿ ಇಲ್ಲಿ ಸ್ಟಿಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೆಂಗೆ ಬರುತ್ತೆ, ಹ್ಯಾಪಿ ಬರ್ತ್ಡೇ ಇದಿರಲೇಬೇಕಲ್ವಾ, ಹ್ಯಾಪಿ ಬರ್ತ್ಡೇ ಅಂತ. ಸೊ ಇದು ಆ್ಯಂಡ್ ಇದು ಲೈಟು. ಸೊ ಇಷ್ಟ ಐಟಮ್ಸ್ನ ಇಟ್ಕೊಂಡು ಸೊ ನಾನು ಇಲ್ಲಿ ಡೆಕೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಪಾರ್ಟಲ್ಲಿ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ.
ಗ್ರೇ ಏರಿಯಾ ಏನು ಗೊತ್ತಾ? ಗ್ರೇ ಏರಿಯಾ ಇದು ಹಿಂಗೆ ನಾವು ತೋರಿಸ್ತೀವಲ್ಲ, ಇದು ಹಿಂಗೆ ಮಾಡಿಬಿಟ್ಟು ತೆಗಿಯೋಕ್ಕೋದ್ರೆ ಅರ್ಧ ಗಾಳಿ ಹೋಗ್ಬಿಟ್ಟಿರುತ್ತೆ ನೋಡಿ, ಹೋಗ್ಬಿಡುತ್ತೆ. ಆವಾಗ ಹಿಂಗೆ ಹಿಂಗೆ ಥ್ಯಾಂಕ್ ಯು. ನೀವು ನನ್ನ ಹೊಗಳ್ತಿರ್ತೀರಾ ನಂಗೆ ಗೊತ್ತು.
ಸೊ ಇಷ್ಟು ಡೆಕೋರೇಷನ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ 3:30 4 ಆಗಿತ್ತು. ಹಾಗೆ ಡೋರ್ನ ಕ್ಲೋಸ್ ಮಾಡಿ ನಾನು ವೆಯ್ಟ್ ಮಾಡ್ತಿದ್ದೆ ಅವಳಿಗೋಸ್ಕರ. ಸೊ ಅವಳು ಬಂದಿದ್ದು 5:30 6 ಅವಳು ಕ್ವಶನ್ಸ್ ಕೇಳಿದ್ಲು, ಯಾಕೆ ಕ್ಲೋಸ್ ಆಗಿದೆ ಡೋರು ಅದು ಇದು ಅಂತ. ನಾನೇನು ಹೇಳಿಲ್ಲ ಆ್ಯಂಡ್ ಅವಳು ಜಾಸ್ತಿ ಕೇಳೋಕ್ಕೆ ಹೋಗಲಿಲ್ಲ. ಸೊ ನೋಡಿ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ. I like it. ಥ್ಯಾಂಕ್ ಯು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಈ ಕಡೆ ಫೋಟೋಸ್ ನೋಡಿದ್ರಲ್ಲ. ಐ ಹೋಪ್ ಅವಳು ಸರ್ಪ್ರೈಸ್ ಆದಳು ಅಂತ. ಸೊ ಒನ್ ಮೇಯ್ನ್ ಥಿಂಗ್ ನಾನು ಮರ್ತೇ ಬಿಟ್ಟಿದ್ದೀನಿ, ಅದೇನು ಅಂತ ಗೊತ್ತಾಗುತ್ತೆ ಮುಂದೆ ನೋಡಿ.
ಇದನ್ನೇ ನಾನು ಮರ್ತಿದ್ದಿದ್ದು. ಬರ್ತ್ಡೇ ಗರ್ಲ್ ಆ್ಯಂಡ್ ಆ ಕ್ರೌನ್ನ ಮರೆತುಬಿಟ್ಟಿದ್ದೆ. ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ನೆನ್ಪು ಬಂತು, ಇನ್ನೇನು ಮಾಡೋದು ಅಂತ ಹಾಕಿ ಫೋಟೋಸ್ ಎಲ್ಲ ತೊಗೊಂಡ್ವಿ. ಸೊ ಅನದರ್ ಒನ್ ಥಿಂಗ್ ನಾನು ಮರ್ತಿದ್ದೆ. ಸೊ ಒಂದು ಅವಳಿಗೆ ಗಿಫ್ಟ್ ಅಂದರೆ ಅವಳಿಗೆ ಅದು ಅವಶ್ಯಕತೆ ಇತ್ತು. ಸೊ ಅದನ್ನು ಗಿಫ್ಟ್ ರೀತಿಲಿ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಆಲ್ರೆಡಿ ನಾನು ಗಿಫ್ಟ್ ಕೊಟ್ಟಿದ್ದೆ 1 ವೀಕ್ ಮುಂಚೆನೇ. ಆ ಗಿಫ್ಟ್ ಏನಿರ್ಬೋದು ಅಂತ ಗೆಸ್ ಮಾಡಿ ನೋಡೋಣ. ಅದರಲ್ಲಿ ನನಗೆ ಇಷ್ಟು ಮರವಿದೆ ಅಂತ ಇವತ್ತು ಪ್ರೂವ್ ಆಯಿತು. ಬರ್ತ್ಡೇ ಎಲ್ಲ ಆಗಿ ಕೇಕು ಖಾಲಿಯಾಗಿ ಇನ್ನೇನು ತಿಂದು ಮಲಗೋ ಟೈಮಲ್ಲಿ ನೆನಪಾಯಿತು. ಸೊ ಕೊಟ್ಟೆ. ಇದು ಆರ್ಡರ್ ಮಾಡಿದ್ದಲ್ಲ, ನಾನೇ ಪ್ಯಾಕ್ ಮಾಡೋದು. Thank you so much. ಹಾಕೋ ಫೋನ್ಗೆ. Wow, it's really nice. ಕಲರಿಗೆ ಸೂಟ್ ಆಗುತ್ತೆ. It's really nice. Thank you so much. ಅದು ಲ್ಯಾವೆಂಡರ್ ಕಲರ್ ಐತೆ, ಅದು ಡಬಲ್ ಕಲರ್ ಇರುತ್ತೆ, ಇದಾಗುತ್ತೆ ಅಂತ ನಾನು ಇದು ಸೂಟ್ ಮಾಡಿ. ಸೊ ನೋಡಿದ್ರಲ್ಲ, ಇಷ್ಟು ನನ್ನ ತಂಗಿ ಬರ್ತ್ಡೇ ಸೆಲೆಬ್ರೇಷನ್ ವ್ಲಾಗ್ ಆಗಿತ್ತು. ನಾನು ಇಷ್ಟು ಪ್ರಾಡಕ್ಟ್ನ ಮೀಶೋಯಿಂದನೇ ತರಿಸ್ಕೊಂಡಿರೋದು. ಸೊ ಈ ಪ್ರಾಡಕ್ಟ್ ಕಾಸ್ಟ್ ಬಂದು 400 to 500 ಆಯಿತು, ಇನ್ಕ್ಲೂಡಿಂಗ್ ಆಲ್ ಪ್ರಾಡಕ್ಟ್ಸ್. ನಾನು ಏನೇನು ಡೆಕೋರ್ ಮಾಡಿದ್ದೀನಿ ಎಕ್ಸೆಪ್ಟ್ ಕೇಕ್ ಆ್ಯಂಡ್ ಫ್ಲವರ್ಸ್. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.